ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಪ್ರಚಾರ ಬಿರುಸು. ಮುಗಳಳ್ಳಿ ಗ್ರಾಮದ ವೇದಿಕೆಯಲ್ಲಿ ಸಿಎಂಗೆ ಟಗರು ಗಿಫ್ಟ್ ಕೊಟ್ಟಿರುವಂತದ್ದು. ಸಿಎಂಗೆ ಟಗರು ಗಿಫ್ಟ್ ನೀಡಿದಂಥ ಮುಗಳಳ್ಳಿ ಗ್ರಾಮಸ್ಥರು ಸಿಎಂಗೆ ಕಂಬಳಿ ಹೂವಿನ ಹಾರವನ್ನ ಹಾಕಿ ಸನ್ಮಾನಿಸಿ ಟಗರು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಸಿಎಂಗೆ ಸಚಿವ ತಿಮ್ಮಾಪುರ, ಮಾಜಿ ಸಚಿವ ಎಸ್ಆರ್ ಪಾಟೀಲ್, ಯಶವಂತರಾಯಗೌಡ ಪಾಟೀಲ್, ವಿಜಯಾನಂದ ಕಾಶಪ್ಪನವರ್, ಹಲವು ಕಾಂಗ್ರೆಸ್ ನಾಯಕರು ಸಾಥನ್ನ ಕೊಟ್ಟಿರುವಂತದ್ದು. ಅವರಿಗೆ ಕಂಬಳಿಯನ್ನು ಹೊದಿಸಿ, ಶಾಲ್ ಅನ್ನು ಹೊದಿಸಿ ಟಗರನ್ನ ಗಿಫ್ಟ್ ಕೊಟ್ಟಿರುವಂಥದ್ದು. ಅಲ್ಲಿನ ಜನರ ಅಭಿಮಾನವನ್ನ ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜಿದ್ದಾಜಿದ್ದಿನಿಂದ ಕೂಡಿರುವಂತಹ ಬಾಗಲಕೋಟೆ ಉಪಚುನಾವಣೆ ಪ್ರಚಾರದ ಅಂಗಳಕ್ಕೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂಟ್ರಿಯನ್ನು ಕೊಟ್ಟಿದ್ದು, ಸುತ್ತಗುಂಡಾರ ಗ್ರಾಮದಲ್ಲಿ ಬಹಿರಂಗ ಸಭೆಯನ್ನು ನಡೆಸುವ ಮೂಲಕ ಪ್ರಚಾರದ ಅಬ್ಬರವನ್ನ ಹೆಚ್ಚು ಮಾಡಿದ್ರು. ಅದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಾಲ್ ಅನ್ನು ಹೊದಿಸಿ ಅವರಿಗೆ ಹೂವಿನ ಹಾರವನ್ನ ಹಾಕಿ ಟಗರನ್ನ ಗಿಫ್ಟ್ ಕೊಟ್ಟಿರುವುದು ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಉಮೇಶ್ ಮೇಟಿಯನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಅವರು ಪ್ರಚಾರಕ್ಕೆ ಇಳಿದಿರುವಂಥದ್ದು. ಒಂದು ಮಾತು, ಅವರು ಅಕಸ್ಮಾತ್ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಜನ ಆಡ್ಕೊಳ್ಬಾರ್ದಲ್ಲ. ಸಿಎಂ ಪ್ರಚಾರಕ್ಕೆ ಬಂದಿದ್ರೆ ಹೀಗಾಗ್ತಾ ಇರಲಿಲ್ಲ ಎನ್ನುವಂಥ ಮಾತುಗಳು ಬರಬಾರ್ದು ಎನ್ನುವಂಥ ಕಾರಣಕ್ಕೂ ಕೂಡ ಬಂದಿರಬಹುದು. ಒಟ್ಟಾರೆಯಾಗಿ ಸಿಎಂ ಡಿಸಿಎಂ ಇಬ್ರು ಸಹ ಮಾತನಾಡಿಕೊಂಡಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಒಟ್ಟಾರೆಯಾಗಿ ದಾವಣಗೆರೆಯಲ್ಲೂ ಅಷ್ಟೇ, ಬಾಗಲಕೋಟೆಯಲ್ಲೂ ಅಷ್ಟೇ ಕಾಂಗ್ರೆಸ್ ಅನ್ನ ಗೆಲ್ಲಬೇಕು ಅಂತೇಳಿ ಪಣ ತೊಟ್ಟಿರುವಂಥದ್ದು. ಹಾಗೇನೆ ಎಲ್ಲ ಮತದಾರರ ಮನ ಸೆಳೆಯುವಂಥ ಪ್ರಯತ್ನವನ್ನ ಸಹ ಮಾಡ್ತಾ ಇದ್ದಾರೆ. ಆಲ್ರೆಡಿ ಘೋಷಣೆಯನ್ನು ಸಹ ಮಾಡಿರುವಂಥದ್ದು. ಇಲ್ಲ ಸಮರ್ಥ ಅವರು ಒಂದು ಕಡೆ ಸಮರ್ಥ ಅವರು ಗೆಲ್ತಾರೆ, ಇಲ್ಲಿ ಉಮೇಶ್ ಮೇಟಿ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂಥ ಮಾತುಗಳನ್ನು ಸಹ ಭರವಸೆಯ ಮಾತುಗಳನ್ನು ಆಡಿರುವಂಥದ್ದು. ಉಮೇಶ್ ಮೇಟಿ ಅವರು ಜನಸೇವೆಯನ್ನ ಮಾಡ್ತಾರೆ. ಎಚ್.ವೈ. ಮೇಟಿ ಅವರು ನನಗೆ ಬಹಳ ಅತ್ಯಾಪ್ತರು. ಅವರ ನಿದರ್ಶನದಲ್ಲಿ ಉಮೇಶ್ ಮೇಟಿ ಅವರು ನಡೀತಾರೆ. ಖಂಡಿತವಾಗ್ಲೂ ಸಹ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೇ ಎಲೆಕ್ಷನ್ಗೆ ಗೆದ್ದಿದ್ದೀನಿ ಅಂತ ಹೇಳಿ ದಯವಿಟ್ಟು ಉಮೇಶ್ ಮೇಟಿ ಅವರಿಗೆ, ನಾನೇ ಎಲೆಕ್ಷನ್ ಅಲ್ಲಿ ನಿಂತಿದ್ದೀನಿ ಅಂತ ಹೇಳಿ ಉಮೇಶ್ ಮೇಟಿ ಅವರಿಗೆ ಮತವನ್ನ ಹಾಕಬೇಕು ಅಂತ ಹೇಳಿ ನಿನ್ನೆ ಭಾಷಣ ಮಾಡುವ ಸಂದರ್ಭದಲ್ಲೂ ಸಹ ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರ ಬಿರುಸುಗೊಂಡಿರುವಂತದ್ದು, ಎಲ್ಲ ಮತದಾರರನ್ನ ಸೆಳೆಯುವಂತ ಪ್ರಯತ್ನ ಬಹಳ ಜೋರಾಗಿ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಹೂವಿನ ಹಾರವನ್ನ ಹಾಕಿ, ಶಾಲನ್ನ ಹಾಕಿಬಿಟ್ಟು ಟಗರನ್ನ ಗಿಫ್ಟ್ ಕೊಟ್ಟಿರುವುದು ಬಹಳ ವಿಶೇಷವಾಗಿ ನೋಡುಗರಿಗೆ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಖುಷಿಯನ್ನು ಸಹ ತಂದುಕೊಟ್ಟಿರುವಂತದ್ದು. ಅವರ ಪ್ರೀತಿಯನ್ನ ಬಹಳ ಅದ್ಭುತವಾಗಿ ಸ್ವಾಗತವನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ನೋಡಿ, ಈಗ ಬಾಗಲಕೋಟೆಯಲ್ಲಿ ಮತದಾನದ ಪ್ರಚಾರ ಬಹಳ ಜೋರಾಗಿದೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೂವಿನ ಹಾರವನ್ನ ಹಾಕಿ ಟಗರನ್ನ ಗಿಫ್ಟ್ ಕೊಟ್ಟಿರುವಂತದ್ದು. ಯಾವ ರೀತಿಯಾಗಿ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ, ಅಲ್ಲಿನ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ? ನಿಜಕ್ಕೂ ನಿರೀಕ್ಷೆ, ಕಳೆದ 2 ದಿನಗಳಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಾಗಿದ್ದರಿಂದ ಜನರ ಒಂದು ಪ್ರಚಾರ ಏನು ಅಬ್ಬರದ ಪ್ರಚಾರ ಸಿಎಂ ಅವರು ಮಾಡ್ತಿದ್ದಾರೆ. ಅದರ ಜೊತೆ ಸಚಿವರು ಮತ್ತು ಶಾಸಕರು ಕೂಡ ಸಾಕಷ್ಟು ಸಾಥನ್ನ ಕೂಡ ನೀಡಿರುವಂತದ್ದು. ಹೋದಲ್ಲೆಲ್ಲ ಗ್ಯಾರಂಟಿ ಯೋಜನೆಗಳ ಮತ್ತು ಅಭಿವೃದ್ಧಿಯ ವಿಚಾರ ಇಟ್ಕೊಂಡು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರವನ್ನ ಮಾಡ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ನಿನ್ನೆ ಸಾಕಷ್ಟು ಹಳ್ಳಿಗಳಿಗೆ ಭೇಟಿಯನ್ನ ಕೊಟ್ಟರು. ಅದಾದ ಬಳಿಕ ಇವತ್ತು ಮುಗಳಳ್ಳಿ ಗ್ರಾಮದಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೂವಿನ ಹಾರ ಹಾಕುವ ಮುಖೇನ ಮತ್ತು ಕಂಬಳಿಯನ್ನ ಹಾಕಿ ಅಲ್ಲಿ ಜನರು ಮತ್ತು ಒಂದ್ ಕಡೆ ಸತ್ಕಾರವನ್ನ ಮಾಡಿದ್ರು. ಅದ್ರ ಜೊತೆಗೆ ಸಿಎಂ ಅವರಿಗೆ ಕಂಬಳಿಯ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಟಗರನ್ನ ಗಿಫ್ಟ್ ಕೊಡೋದ್ರ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಏನು ಅಲ್ಲಿಯ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಒಂದು ಜನರು ಕೂಡ ಒಂದು ಅಪೇಕ್ಷೆ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಗರು ಅಂತಕ್ಕಂತ ಏನು ಒಂದು ಸಿಎಂ ಅವರ ಒಂದು ಆಶ್ವಾಸನೆಗೆ ಏನಿತ್ತು ಅದ ಹಾಗೇನೆ ಇಲ್ಲಿರ್ತಕ್ಕಂಥ ಜನರು ಆ ಟಗರನ್ನ ಗಿಫ್ಟ್ ಕೊಡೋದ್ರ ಜೊತೆಗೆ ಒಂದ್ ಕಡೆ ಸಿಎಂ ಪ್ರಚಾರದಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು. ಮಹಿಳೆಯರಿಗೆ ಕೂಡ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ ಮತ್ತು ಆರತಿ ಮುಖೇನವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರಮಾಡುವಂತ ಕೆಲಸ ಆಯ್ತು. ಅಲ್ಲಿ ಮುಗಳಳ್ಳಿ ಗ್ರಾಮದಲ್ಲಿ ಮೊದಲಿಗೆ ಹೂವಿನ ಒಂದು ಹಾಸಿಗೆಯನ್ನ ಮಾಡಿ ಅಲ್ಲಿ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ. ಇಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯ ಮತ್ತು ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸ್ಕೊಂಡ್ ಬರಬೇಕು ಅನ್ನೋದು ಒಂದ್ ಕಡೆ ಸಿಎಂನವರು ಈಗಾಗಲೇ ಭಾಷಣವನ್ನ ಮಾಡಿರುವಂತದ್ದು. ಅಲ್ಲಿ ಮುಗಳಳ್ಳಿ ಗ್ರಾಮದಲ್ಲಿ ಕಳೆದ 15 ವರ್ಷಗಳಿಂದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 10 ಗ್ರಾಮಕ್ಕೆ ಹೊಂದಿಕೊಂಡಿರ್ತಕ್ಕಂಥ ರಸ್ತೆ ಏನಿದೆ, ಆ ರಸ್ತೆಯನ್ನ ತಡೆದಿದ್ರು. ಆ ರಸ್ತೆಯನ್ನ ಸರಿ ಮಾಡಿಕೊಡ್ತೇನೆ ಅನ್ನುವಂತ ಭರವಸೆಯನ್ನು ಕೂಡ ಆ ಮುಗಳಳ್ಳಿ ಗ್ರಾಮಸ್ಥರು ಮತ್ತು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ 10 ಗ್ರಾಮಸ್ಥರಿಗೆ ಒಂದು ಭರವಸೆಯನ್ನ
ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಏನು ಉಮೇಶ್ ಮೇಟಿ ಅವರ ಪ್ರಚಾರದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸಾಯಂಕಾಲ ಮತ್ತೆ ಪ್ರಚಾರಕ್ಕೆ ಇನ್ನೂ 2 ದಿನ ಪ್ರಚಾರವನ್ನ ಆಗತ್ತೆ. ಅದಾದ ಬಳಿಕ ಮತ್ತೊಮ್ಮೆ ಬಾಗಲಕೋಟೆಗೆ ಕೂಡ ಭೇಟಿಯಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಪ್ರಚಾರದಲ್ಲಿ ಕಾಂಗ್ರೆಸ್ ಅಬ್ಬರದ ಪ್ರಚಾರವನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಸತೀಶ್ ಜಾರಕಿಹೊಳಿ ಮತ್ತು ತಿಮ್ಮಾಪುರ್ ಅವರು ಕಳೆದ 2 ತಿಂಗಳಿಂದ ಗ್ರೌಂಡ್ ರಿಪೋರ್ಟ್ ಏನಿದೆ ಆ ಗ್ರೌಂಡ್ ರಿಪೋರ್ಟ್ ಆಧಾರದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರೋದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಗುರು, ನಿಮ್ಮೆಲ್ಲ ಮಾಹಿತಿಗಾಗಿ.